ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತ ಚರ್ಚೆಯಲ್ಲಿ ಏನು ಪರಮತ ಖಂಡನದ ಭಾಗ ನಡೀತಾ ಇದೆ, ಅದರಲ್ಲಿ ಮಾಹುಲಿ ಆಚಾರ್ಯರು ಮಾಡಿರತಕ್ಕಂತಹ ಕುತ್ಸಿತ ಆಕ್ಷೇಪಗಳ ಖಂಡನೆ ಈಗ ನಡೀತಾ ಇದೆ. ಸ್ತೋತ್ರಗಳು ಪರರಿಗಾಗಿ ರಚನೆಯಾಗ್ತವೆ ಅಂತ, ಒಂದು ಸ್ತೋತ್ರಗಳಲ್ಲಿ ಹೇಳಿದ್ದು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ ಅನ್ನುವುದನ್ನು ಹೇಳಿದಂತಹ ಮಾಹುಲಿ ಆಚಾರ್ಯರು ಮಾತನಾಡ್ತಾರೆ. ಗ್ರಂಥಗಳಲ್ಲಿ ಹೇಳಿಕೊಂಡ ದೋಷ ಗ್ರಂಥಕಾರರಿಗೆ ಸಂಬಂಧಿಸಿದ್ದು. ಅವರು ಬರೀತಾರೆ, ಓದಿ ಅವರ ಮಾತನ್ನು. ಆದರೆ ಶ್ರೀ ವಾದಿರಾಜರ ಯುಕ್ತಿಮಲ್ಲಿಕಾದಿ ಗ್ರಂಥಗಳಲ್ಲಿ ತಮ್ಮ ಕುರಿತಾಗಿ ಹೇಳಿಕೊಂಡ ದೋಷಗಳು ಶ್ರೀ ವಾದಿರಾಜರಿಗೆ ಸಂಬಂಧಿಸಿದ್ದಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಆ ಅವಧಾರಣವನ್ನು, ನಿರ್ಣಯವನ್ನು ಗಮನಿಸಿ. ಗ್ರಂಥದಲ್ಲಿ ದೋಷ ಹೇಳಿಕೊಂಡು ಬಿಟ್ಟಿದ್ದಾರೆ ಅಂತಂದರೆ ಅದು ಗ್ರಂಥಕಾರರಿಗೆ ಸಂಬಂಧಿಸಿದ್ದು. ನಿರ್ಣಯ ಕೊಡ್ತಾ ಇದ್ದಾರೆ ಮಾಹುಲಿ ಆಚಾರ್ಯರು, ದುರ್ವಾದದ ನಿರ್ಣಯ. ಮತ್ತೆ ಬರೀತಾರವರು, ಮಹಾಭಾರತವನ್ನು, ತಾತ್ಪರ್ಯ ನಿರ್ಣಯವನ್ನು, ನ್ಯಾಯಸುಧೆಯನ್ನು ವ್ಯಾಖ್ಯಾನಿಸಲು ಹಾಗೂ ಯುಕ್ತಿಮಲ್ಲಿಕೆಯನ್ನು, ಹರಿಭಕ್ತಿ ಲತೆಯನ್ನು ರಚಿಸಲು ತೊಡಗಿದ ಶ್ರೀವಾದಿರಾಜರಿಗೆ ಸಂಬಂಧಿಸಿದ್ದು. ದಾರ್ಢ್ಯದಿಂದ ಹೇಳ್ತಾರೆ, ಈ ವಾಕ್ಯಗಳು ಬೇರೆಯವರಿಗೆ ಅನ್ವಯಿಸುವ ಪ್ರಸಂಗವೇ ಇಲ್ಲ. ಬೇರೆಯವರಿಗೆ ಅನ್ವಯ ಮಾಡೋ ಹಾಗಿಲ್ಲೇ ಇಲ್ಲ. ವಿದ್ಯಾ ದಾರಿದ್ರ್ಯ ದೋಷೇಣ ಶ್ರೀಮದ್ ವಾದಿರಾಜತೀರ್ಥಗುರು ಸಾರ್ವಭೌಮರಿಗೆ ಅನ್ವಯ ಮಾಡಬೇಕು. ದಾರ್ಢ್ಯದಿಂದ ಹೇಳ್ತಾರೆ. ಹೇಳಲಿಕ್ಕೆ ಕೊಡ್ತಾ ಇರುವ ಕಾರಣವೇನು? ಗ್ರಂಥದಲ್ಲಿ ಹೇಳಿಕೊಂಡರೆ ಅದು ಗ್ರಂಥಕಾರರಿಗೆ ಸಂಬಂಧಿಸಿದ್ದು. ಸ್ತೋತ್ರದಲ್ಲಿ ಹೇಳಿಕೊಂಡದ್ದು ಸ್ತುತಿಕಾರರಿಗೆ ಸಂಬಂಧಿಸಿದ್ದಲ್ಲ. ಗ್ರಂಥದಲ್ಲಿ ಹೇಳಿಕೊಂಡರೆ ಗ್ರಂಥಕಾರರಿಗೆ ಸಂಬಂಧಿಸಿದ್ದು. ಇದು ಮಾಹುಲಿ ಆಚಾರ್ಯರ ದುರ್ವಾದ. ಎರಡು ದುರ್ವಾದಗಳಿವೆ ಇದರಲ್ಲಿ. ಒಂದು, ಸ್ತೋತ್ರ ಬೇರೆ ಗ್ರಂಥ ಬೇರೆ ಅಂತ ಆಯಿತು. ಶ್ರೀಮದ್ ಆನಂದತೀರ್ಥ ಭಗವತ್ ಪದಾಚಾರ್ಯರು ಪ್ರಣವವನ್ನು, ಓಂಕಾರವನ್ನು ಸೂತ್ರಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿಲ್ಲ, ಅನುವ್ಯಾಖ್ಯಾನದಲ್ಲಿ ಮಾಡಿದ್ದಾರೆ ಎಂದಾಗ ಸೂತ್ರಭಾಷ್ಯ ಅನ್ನುವ ಗ್ರಂಥ ಬೇರೆ, ಅನುವ್ಯಾಖ್ಯಾನ ಅನ್ನುವ ಗ್ರಂಥ ಬೇರೆ ಅಂತ ನಿರ್ಣಯವಾಯಿತು. ಹೇಗೋ ಹಾಗೆ ಸ್ತೋತ್ರಗಳಲ್ಲಿ ಹೇಳಿದ ದೋಷಗಳು ಸ್ತುತಿಕಾರರಿಗೆ ಸಂಬಂಧಿಸಿದ್ದಲ್ಲ, ಗ್ರಂಥಗಳಲ್ಲಿ ಹೇಳಿಕೊಂಡ ದೋಷಗಳು ಗ್ರಂಥಕಾರರಿಗೆ ಸಂಬಂಧಿಸಿದ್ದು ಅಂದಾಗ ಸ್ತೋತ್ರ ಬೇರೆ ಗ್ರಂಥ ಬೇರೆ ಅಂತಾಯಿತು. ಎಂಥ ಕ್ಷುಲ್ಲಕವಾದಂತಹ ವಿಷಯವಿದು. ಸ್ತೋತ್ರ ಬೇರೆ ಗ್ರಂಥ ಬೇರೆನಾ? ಮೊಟ್ಟ ಮೊದಲ ಪ್ರಶ್ನೆ, ದ್ವಾದಶ ಸ್ತೋತ್ರಗಳು ಸ್ತೋತ್ರ ತಾನೆ? ಅವು ಸರ್ವಮೂಲ ಗ್ರಂಥ ತಾನೆ? ನೋಡಿ, ಸಮಾಜವನ್ನು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಇವರು. ತತ್ವಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಮಾಹುಲಿ ಆಚಾರ್ಯರು, ಗಮನಿಸಿ. ಸ್ತೋತ್ರ ಬೇರೆ ಗ್ರಂಥ ಬೇರೆ. ದ್ವಾದಶ ಸ್ತೋತ್ರ ಸರ್ವಮೂಲ ಗ್ರಂಥ ಹೌದೋ ಅಲ್ಲವೋ? ದ್ವಾದಶ ಸ್ತೋತ್ರ ಸರ್ವಮೂಲ ಗ್ರಂಥ ಹೌದೋ ಅಲ್ಲವೋ? ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ಖಂಡನೆ ಮಾಡುವುದಕ್ಕೆ ಯಾವ ಮಟ್ಟಕ್ಕೆ ಮಾಹುಲಿ ಆಚಾರ್ಯರು ಇಳಿದಿದ್ದಾರೆ? ಈ ತರಹದ ಆಕ್ಷೇಪಗಳನ್ನೆಲ್ಲ ಸತ್ಯನಾಥರ ಬಗ್ಗೆ ಮಾಡಿದರೆ, ನಾನು ಹೇಳ್ತಾ ಇರೋದು ಏನೋ ಯಾರಿಗೆ ಯಾರೂ ನಮ್ಮನ್ನು ಮಾತಾಡಿಸಿದ್ದಿಲ್ಲ ಅಂದರೆ ನಾವು ಯಾರಿಗೂ ಏನೋ ಅಂತಿದ್ದೇ ಇಲ್ಲ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಈ ಥರದ ಹಗರಾದ ಮಾತುಗಳನ್ನು ಆಡಬೇಕಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನುವುದನ್ನು ಮಾತ್ರ ಅತ್ಯಂತ ಘಂಟಾಘೋಷವಾಗಿ ಹೇಳ್ತೇವೆ. ಏನು ದೋಷ ಇದು? ಇವೆಲ್ಲ ಆಕ್ಷೇಪಗಳ. ಓಂ ಜಿಜ್ಞಾಸ ಅನ್ನಬೇಕಾಗಿತ್ತು, ಸೂತ್ರಕಾರರೇ ಹೇಳಬೇಕಾಗಿತ್ತು. ಇವುಗಳು ಆಕ್ಷೇಪಗಳೇ ಅಲ್ಲ. ಸತ್ಯಾತ್ಮರು ಕುಳಿತುಕೊಂಡು ಸಮಾಜದ ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾರಲ್ಲ, ಸತ್ಯನಾಥರ ಮೇಲೆ ಇಂಥ ಕ್ಷುಲ್ಲಕ ಆಕ್ಷೇಪಗಳನ್ನು ನನಗೆ ಮಾಡೋದು ಅಂತ ಸಿಟ್ಟಿಗೆ ಬಂದು ಮಾತನಾಡ್ತಾರಲ್ಲ. ಇವತ್ತು ಸತ್ಯಾತ್ಮರಿಗೆ ತಾನ್ವಯಂ ಪ್ರತಿಪೃಚ್ಛಾಮಹ. ಯಾಕೆ? ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಮೇಲೆ ನಿಮ್ಮ ಗುರುಗಳು ಮಾಡಿದ ಈ ಕ್ಷುಲ್ಲಕ ಆಕ್ಷೇಪ ಕಂಡಿಲ್ಲವಾ? ತಮಗೆ ಕಂಡಿಲ್ಲವಾ? ಸತ್ಯನಾಥರ ಮೇಲೆ ಒಂದು ಆಕ್ಷೇಪ ಬಂತು, ಪರಿಹಾರ ಮಾಡಿಕೊಳ್ತೇನೆ ಅಂತ ಬ್ರಹ್ಮಶಬ್ದವಿಲ್ಲದ ಸೂತ್ರವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದೀರಿ. ಯಾವ ಸತ್ಯನಾಥರು
ಶ್ರೀಮಟ್ಟಿಕಾಕೃತ್ಪಾದರ ಪರಮ ಪರಮ ಮಂಗಲ ವಾಕ್ಯಗಳನ್ನು ಪ್ರಕ್ಷಿಪ್ತ ಅಂತ ಕರೀತಾರೆಯೋ ಅಂತಹವರ ವಾಕ್ಯವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೊರಟ್ರಿ. ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಮೇಲೆ ನಿಮ್ಮ ಗುರುಗಳು ಮಾಡಿದ್ದು ಇದು ಕ್ಷುಲ್ಲಕ ಆಕ್ಷೇಪ ಅಲ್ಲ. ಈ ಕ್ಷುಲ್ಲಕವಾದ ತರ್ಕವನ್ನಿಟ್ಟುಕೊಂಡು, ಕುತ್ಸಿತ ತರ್ಕವನ್ನಿಟ್ಟುಕೊಂಡು ಆಕ್ಷೇಪ ಮಾಡ್ತಾರೆ. ರುಜುತ್ವವನ್ನು ಅಲ್ಲಗಳಿತಾ ಇಲ್ಲ ಅವರು. 20 ವರ್ಷಗಳಿಂದ ತಮ್ಮ ಕಣ್ಣಿಗೆ ಕಂಡಿಲ್ಲವ ಇದು? ಸ್ತೋತ್ರ ಬೇರೆ, ಗ್ರಂಥ ಬೇರೆ, ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆಯಾ? ಸಮಗ್ರ ರುಜುತ್ವ ವಿರೋಧಿಗಳಿಗೆ ಕೇಳ್ತಾ ಇದ್ದೇನೆ. ಮಾಹುಲಿ ಆಚಾರ್ಯರಿಂದ ಆರಂಭ ಮಾಡಿಕೊಂಡು ಮದಭಾವಿಯ ಅಂತಹವರವರೆಗೆ ಎಲ್ಲರವರೆಗೆ ಸಾಮರ್ಥ್ಯವಿದೆಯಾ? ನಿಮ್ಮ ಮಾತನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ? ರುಜುತ್ವದ ಖಂಡನೆ ದೂರ ಉಳಿತು, ರುಜುತ್ವದ ಖಂಡನೆ ಮಾಡುವ ಶಕ್ತಿ ದೂರ ಉಳಿತು. ನಿಮ್ಮ ಮಾತನ್ನು ನಿಮಗೆ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆಯಾ? ಸ್ತೋತ್ರ ಬೇರೆ, ಗ್ರಂಥ ಬೇರೆ. ಸ್ತೋತ್ರಗಳಲ್ಲಿ ಹೇಳಿದ ದೋಷಗಳು ಸ್ತುತಿಕಾರರಿಗೆ ಸಂಬಂಧಿಸಿದ್ದಲ್ಲ, ಗ್ರಂಥದಲ್ಲಿ ಹೇಳಿದಂತಹ ದೋಷಗಳು ಗ್ರಂಥಕಾರರಿಗೆ ಸಂಬಂಧಿಸಿದ್ದು ಅನ್ನುವ ಮಾಹುಲಿ ಆಚಾರ್ಯರ ಮಾತನ್ನ ಮಾಹುಲಿ ಆಚಾರ್ಯರಿಗೆ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆಯಾ? ನಮ್ಮ ಶ್ರೀಮದ್ಭಾವಿ ಸಮೀರರು ಈ ದುರ್ವಾದವನ್ನು ಸುಟ್ಟು ಭಸ್ಮ ಮಾಡಿಕೊಟ್ಟಿದ್ದಾರೆ. ಶ್ರೀಮದ್ಭಾವಿ ಸಮೀರರು ಏಕಾದಶಿ ನಿರ್ಣಯದಲ್ಲಿ ಹೇಳ್ತಾರೆ, ಪಾಂತ್ವಸ್ಮಾನಿತಿ ಪದ್ಯಸ್ಯ. ಏನು ನಾವು ವಾಯುಸ್ತುತಿಯನ್ನು ಪಠಣ ಮಾಡುವುದಕ್ಕಿಂತ ಮುಂಚೆ 2 ಶ್ಲೋಕಗಳನ್ನು ಹೇಳ್ತೇವಲ್ಲ, ಪಾಂತ್ವಸ್ಮಾನ್ ಶ್ಲೋಕಗಳು, ನಖಸ್ತುತಿ, ಅದನ್ನು ಉಲ್ಲೇಖ ಮಾಡ್ತಾರೆ. ಪಾಂತ್ವಸ್ಮಾನಿತಿ ಪದ್ಯಸ್ಯ ವಂದೇ ವಂದ್ಯಮಿತಿ ಸ್ತುತೇಹೇ. ಒಂದೇ ವಂದ್ಯಂ ಎಂಬತಕ್ಕಂತಹ ಸ್ತೋತ್ರದ ಅನ್ಯಥಾ ಮಧ್ವಕೃತಿತಾ ನಿರ್ಣಯ ಕಿಂಕೃತಸ್ತವ. ಮಧ್ವಕೃತಿತಾ ಶ್ರೀಮದಾಚಾರ್ಯರ ಗ್ರಂಥವದು. ಒಂದೇ ವಂದ್ಯಮಿತಿ ಸ್ತುತೇಹೇ ಕೃತಿತಾ, ಸ್ತೋತ್ರದ ಗ್ರಂಥತ್ವವು, ಸ್ತೋತ್ರದ ಕೃತಿತ್ವವು ನಮ್ಮ ಭಾವಿ ಸಮೀರರು ಪ್ರಯೋಗ ಮಾಡಿದ್ದಾರೆ. ಸಾಮರ್ಥ್ಯವಿದೆಯಾ ಯಾರಿಗಾದರೂ ಇದನ್ನು ಖಂಡನೆ ಮಾಡಲಿಕ್ಕೆ? 12 ಸ್ತೋತ್ರಕ್ಕೆ ಶ್ರೀ ವಿಶ್ವಪತಿ ತೀರ್ಥ ಗುರುರಾಜರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದರೊಳಗೆ ಆರಂಭದಲ್ಲಿ ಹೇಳ್ತಾರೆ, ಸಚಾಸ್ತವೇ ನೈವ ಜಾಯತೆ, ಪರಮಾತ್ಮನ ಪ್ರಸಾದ ಅಂತನ್ನೋದು, ಭಗವದ್ ಅನುಗ್ರಹ ಅಂತನ್ನೋದು ಪರಮಾತ್ಮನ ಸ್ತೋತ್ರದಿಂದ ದೊರೆತದೆ ಅಂತ ಹೇಳಿ ಆಚಾರ್ಯರು ನಮಗೆ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಸ್ತೋತ್ರ ಅಂತ ಉಲ್ಲೇಖ ಮಾಡಿ, ಗ್ರಂಥಾದೌ ಅವಶ್ಯಂ ವಂದನೀಯ ರಮಾಪಿ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಅಂತ ಆಚಾರ್ಯರು ಇಂದಿರಾಪತಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆ ಇಂದಿರಾಪತಿ ಎಂದರು ಅಂದರೆ, ಗ್ರಂಥದ ಆರಂಭದಲ್ಲಿ ರಮಾದೇವಿಯರಿಗೆ ನಮಸ್ಕಾರ ಮಾಡಬೇಕನ್ನುವುದಕ್ಕಾಗಿ ಶ್ರೀಮದ್ ಆಚಾರ್ಯರಲ್ಲಿ ಇಂದಿರಾಪತಿ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಗ್ರಂಥಾದೌ ಅವಶ್ಯಂ ವಂದನೀಯ ರಮಾಪಿ ಭಗವದ್ ಉಪಸರ್ಜನತೆಯ ವಂದಿತಾ ಭವತೀತಿ ಭಾವ ಅಂತ ಹೇಳಬೇಕಾದರೆ ಅವರು ಬಳಸಿದ ಶಬ್ದ ಗ್ರಂಥಾದೌ. ಗ್ರಂಥದ ಆದಿಯಲ್ಲಿ ಸ್ತೋತ್ರ, 12 ಸ್ತೋತ್ರವನ್ನು ಗ್ರಂಥ ಅಂತ ಕರೆದಿದ್ದಾರೆ. ಸ್ತೋತ್ರ ಬೇರೆ, ಗ್ರಂಥ ಬೇರೆ ಆಗಲಿಕ್ಕೆ ಸಾಧ್ಯವ? ಗ್ರಂಥ ಅಂದ್ರೇನು? ಗ್ರಥನ, ವಾಕ್ಯಗಳನ್ನು ಜೋಡಿಸುವುದು, ವಾಕ್ಯಗಳನ್ನು ಜೋಡಿಸಿಕೊಂಡು ಹೋಗುವುದು ಗ್ರಂಥ ಅಂತ ಆಗ್ತದೆ. ವಾಯುಸ್ತುತಿ ಸ್ತೋತ್ರ ತಾನೇ. ನಮ್ಮ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ಹೇಳ್ತಾರೆ? ಗ್ರಥಿತ ಪದ ಲಸನ್ಮಾಲಯಾತ್ವೇತಯಾಯೇ ಗ್ರಥಿತ ಪದಗಳ ಗ್ರಥನ ಇಲ್ಲಿದೆ. ಗ್ರಂಥ ವಾಯುಸ್ತುತಿ, ಇದು ಗ್ರಂಥವಾಯಿತು. ಎಲ್ಲಿ ಗುಣಗಳನ್ನು ಪ್ರಧಾನವಾಗಿ ಹೇಳ್ತಾ ವ್ಯಕ್ತಿಯನ್ನು ಕೀರ್ತನ ಮಾಡ್ತೇವೆ ಅದು ಸ್ತೋತ್ರ ಅಂತ ಕರೆಸಿಕೊಳ್ತದೆ. ಅಜಾಯಜನ ಇತ್ರೇಸ್ಯ ವಿಜಿತಾಖಿಲದಾನವ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನೇ ಸ್ತೋತ್ರವಾಯಿತು. ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವ ಗುಣ ನಿನ್ನಲ್ಲಿದೆ ಸ್ವಾಮಿ, ಸಕಲ ದಾನವರನ್ನು ಗೆಲ್ಲುವ ಗುಣ ನಿನ್ನಲ್ಲಿದೆ ಸ್ವಾಮಿ. ಸ್ತೋತ್ರ ಗ್ರಂಥವಲ್ಲವ? ಮಾಹುಲಿ ಆಚಾರ್ಯರು ಬರೀತಾರಲ್ಲ, ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಋಗ್ಭಾಷ್ಯದಲ್ಲಿ ಎಷ್ಟು ಪರಮಾದ್ಭುತವಾದ ಮಾತನ್ನು ಹೇಳ್ತಾರೆ ಅಂದರೆ, ಸಮಗ್ರ ವೇದ ವಾಂಗ್ಮಯ, ಸಮಗ್ರ ವೈದಿಕ ವಾಂಗ್ಮಯ ಇದು ಸ್ತೋತ್ರ, ಭಗವಂತನ ಸ್ತೋತ್ರ ಅಂತ ಕರೀತಾರೆ. ಗಿರಾಂ ವಾಹಕತೆ ಸ್ತೋತ್ರಂ ಅಖಿಲಂ ವೇದ ವೈದಿಕಂ.
ಅಖಿಲಂ ವೇದ ವೈದಿಕಂ ತವ ಸ್ತೋತ್ರಂ. ಸಕಲ ವೇದಗಳು, ವೇದದ ಅರ್ಥವನ್ನು ಒಳಗೊಂಡಂತಹ ಸಕಲ ವಾಂಗ್ಮಯ ನಿನ್ನ ಸ್ತೋತ್ರ ಸ್ವಾಮಿ, ನಿನ್ನ ಸ್ತೋತ್ರ. ಶ್ರೀಮದ್ ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಶ್ರಾಂತೋ ಬ್ರಹ್ಮ ಸರ್ವ ವೇದೈ ಸ್ತುತ್ವಾ ನಾರಾಯಣಂ ಪ್ರಭುಂ. ಸರ್ವ ವೇದೈ ಸ್ತುತ್ವಾ. ವೇದಗಳಲ್ಲಿ ಕರ್ಮದ ವರ್ಣನೆ ಇದೆ, ವೇದಗಳಲ್ಲಿ ಜಗತ್ತಿನ ವರ್ಣನೆ ಇದೆ. ಸಕಲ ವೇದಗಳೂ ಭಗವಂತನ ಸ್ತೋತ್ರ ಅಂತಾರೆ ಶ್ರೀಮದಾಚಾರ್ಯರು. ಗ್ರಂಥಗಳನ್ನು ಸ್ತೋತ್ರ ಅಂತ ಕರೆದಿದ್ದಾರೆ. ಈಶಾವಾಸ್ಯೋಪನಿಷತ್ತಿದೆ, ಗ್ರಂಥ ತಾನೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅದು ಸ್ತೋತ್ರ ಅಂತ ನಿರ್ಣಯ ಮಾಡಿಕೊಡುತ್ತಾರೆ. ಈಶಾವಾಸ್ಯೋಪನಿಷತ್ತಿನಲ್ಲಿ ಜಿಜಿ ವಿಷೇಕ್ಷತಂ ಸಮಾಹ, ನೀವು ಈ ರೀತಿಯಾಗಿ ಬದುಕ್ರಿ ಅಂತ ಸಮಾಜಕ್ಕೆ ಸಹಿತ ಲೋಕಕ್ಕೆ ಉಪದೇಶ ಮಾಡ್ತಾ ಇದ್ದಾರೆ ಸ್ವಯಂಭುವಮನುಗಳು. ಅಂಥ ಈಶಾವಾಸ್ಯಾದಿ ಮಂತ್ರಗಳನ್ನು ಆಚಾರ್ಯರು ಸ್ತೋತ್ರ ಅಂತ ಕರೀತಾರೆ. ಈಶಾವಾಸ್ಯಾದಿಭಿರ್ಮಂತ್ರೈ ತುಷ್ಟಾವಾವ ಹಿತಾತ್ಮನ ರಕ್ಷೋಭಿರುಗ್ರೈ ಸಂಪ್ರಾಪ್ತ ಖಾದಿತುಂ ಮೋಚಿತಸ್ತದಾ ಸ್ತೋತ್ರಂ ಶ್ರುತ್ವೈವ ಯಜ್ಞೇನ. ಯಜ್ಞನಾಮಕ ಭಗವಂತ ಇದ್ದಾನೆ, ಆ ಸ್ವಯಂಭುವ ಮನು ಮಾಡಿದಂತಹ ಸ್ತೋತ್ರವನ್ನು ಕೇಳಿ ಅವರನ್ನು ರಕ್ಷಣೆ ಮಾಡ್ತಾನೆ ನಮ್ಮ ಸ್ವಾಮಿ. ಸ್ತೋತ್ರಂ ಶ್ರುತ್ವೈವ. ಈಶಾವಾಸ್ಯೋಪನಿಷತ್ತನ್ನು ಆಚಾರ್ಯರು ಸ್ತೋತ್ರ ಅಂತ ಕರೆದಿದ್ದಾರೆ. ಏನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯಗಳು, ಭಾವಿ ಸಮೀರರ ವಾಕ್ಯಗಳು ಈ ದುರ್ವಾದಿಗಳ ದುರ್ವಾದಗಳನ್ನು ಹೆಂಗೆ ಸುಟ್ಟು ಭಸ್ಮ ಮಾಡ್ತಾ ಇವೆ ನೋಡಿ. ಗ್ರಂಥವನ್ನು ಸ್ತೋತ್ರ ಅಂತ ಕರೆದಿದ್ದಾರೆ, ಸ್ತೋತ್ರವನ್ನು ಗ್ರಂಥ ಅಂತ ಕರೆದಿದ್ದಾರೆ. ಅಂದರೆ ಎರಡೂ ಒಂದೇ. ಅದು ಗುಣನಾಮ ಕೀರ್ತನ ಪರವಾಯಿತಾ ಸ್ತೋತ್ರ, ಯಾವುದೇ ಗ್ರಂಥವಾಗಲಿ. ಎಲ್ಲಿಯವರೆಗೆ ಅಂದರೆ ಶ್ರೀಮದಾಚಾರ್ಯರು ಉಪನಿಷತ್ ಭಾಷ್ಯಗಳಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಜಗತ್ತಿನ ಸಕಲ ಗ್ರಂಥಗಳು ಸಹಿತ ಭಗವಂತನನ್ನು ನಿಂದೆ ಮಾಡಲಿಕ್ಕೆ ಹೊರಟಂತಹ ಏನು ಕುಭಾಷ್ಯಾದಿಗಳಿವೆ ಅವು ಭಗವಂತನ ಸ್ತೋತ್ರಗಳೇ ಅನ್ನೋದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಆಚಾರ್ಯರು. ದೇವರ ಸ್ತೋತ್ರವಲ್ಲದ ಶಬ್ದವೇ ಜಗತ್ತಿನಲ್ಲಿಲ್ಲ. ವರ್ಣಾತ್ಮಕ ಶಬ್ದವಲ್ಲ, ಧ್ವನ್ಯಾತ್ಮಕ ಶಬ್ದ ಸಹಿತ. ಹಲ್ಲಿಯ ಲೊಚಗೊಟ್ಟುವಿಕೆಯಿಂದ ಆರಂಭ ಮಾಡಿಕೊಂಡು ಏನು ಬೆಂಕಿ ಶಬ್ದ ಮಾಡ್ತದೆ, ನೀರು ಶಬ್ದ ಮಾಡ್ತದೆ, ಈ ಎಲ್ಲ ಶಬ್ದಗಳು ಸಹಿತ ಭಗವಂತನ ಗುಣಗಳನ್ನು ತಿಳಿಸಿ ಹೇಳ್ತದೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಇವರು ಹೇಳ್ತಾರೆ ಸ್ತೋತ್ರ ಬೇರೆಯಂತೆ, ಗ್ರಂಥ ಬೇರೆಯಂತೆ. ಶ್ರೀ ವಾದಿರಾಜ ತೀರ್ಥಗುರು ಸಾರ್ವಭೌಮರು ಸ್ತೋತ್ರಗಳಲ್ಲಿ ದೋಷವನ್ನು ಹೇಳಿಕೊಂಡ್ರೆ ಅದು ಅವರದು ಅಂತ ಹೇಳಲಿಕ್ಕಾಗಲ್ಲ, ಆದರೆ ಗ್ರಂಥಗಳಲ್ಲಿ ಹೇಳಿಕೊಂಡಾಗ ಅದನ್ನು ಹೇಳಲೇಬೇಕು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸರ್ವಮೂಲ ಗ್ರಂಥದಲ್ಲಿ ತತ್ವಜ್ಞಾನವನ್ನು ನೀಡಲಿಕ್ಕೆ ಬಂದ ಗ್ರಂಥದಲ್ಲಿ, ಮದಭಾವಿಯವರೇ ನಿಮಗಾಗಿ ಈ ವಾಕ್ಯ ಇದು, ಶ್ರೀಮನ್ಯಾಯ ವಿವರಣದಲ್ಲಿ ಸಂಸಾರ ಸಾಗರೇ ಮಗ್ನಸ್ಯ ಅಂತ ಹೇಳಿಕೊಂಡಿದ್ದಾರೆ. ಗ್ರಂಥಕಾರರಿಗೇ ಸಂಬಂಧಿಸಿದ್ದು ಗ್ರಂಥದಲ್ಲಿ ಹೇಳಿದ ದೋಷಗಳು. ಈ ವಾಕ್ಯಗಳು ಬೇರೆಯವರಿಗೆ ಅನ್ವಯಿಸುವ ಪ್ರಸಂಗವೇ ಇಲ್ಲ ಬರೀತಾರೆ ಮಾಹುಲಿ ಆಚಾರ್ಯರು. ಮಾಹುಲಿ ಆಚಾರ್ಯರ ಈ ಕುತ್ಸಿತ ತರ್ಕವನ್ನು ಇಟ್ಟುಕೊಂಡು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಸಂಸಾರ ಸಾಗರ ಮಗ್ನರು ಅಂತ ಕರೆಯಬೇಕಾ? ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಆಚಾರ್ಯರು ಹೇಳಿದ್ದಾರೆ, ಹಾಗೇ ತಿಳಿಯಬೇಕಾ? ನೋಡಿ ಕುತ್ಸಿತವಾದ ತರ್ಕಗಳು ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ತವೆ ಅಂತ. ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ, ಆನಂದ ತೀರ್ಥ ಭಗವದ್ವಚಸಂ ವಿಶಿಷ್ಟ ವ್ಯಾಖ್ಯಾನ ಕರ್ಮಣಿ ಸುರ ಹ್ಯಧಿಕಾರಿಣೋತ್ರ ಯನ್ಮಾದೃಶೋಪಿ ಯತತೆ ತದತೀವ ಹಾಸ್ಯಂ ಕಿನ್ನಾಮ ಭಕ್ತಿ ವಿವಶಸ್ಯ ವಿಭೂಷಣಂತತೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ನನ್ನಂಥವನು ಪ್ರಯತ್ನ ಪಡೋದು ಹಾಸ್ಯಾಸ್ಪದ. ಗ್ರಂಥದಲ್ಲಿ ಹೇಳಿದ ದೋಷಗಳು ಗ್ರಂಥಕಾರರಿಗೆ. ಮಾಹುಲಿ ಆಚಾರ್ಯರ ಕುತ್ಸಿತವಾದ ತರ್ಕವನ್ನು ಆಶ್ರಯಿಸಿದರೆ ಶ್ರೀಮಠ್ ಟೀಕಾಕೃತ್ಪಾದರಲ್ಲಿ ದೋಷವನ್ನು ಒಪ್ಪಬೇಕಾಗ್ತದೆ. ಸರ್ವಜ್ಞ ಕಲ್ಪರಲ್ಲಿ ಗ್ರಂಥಕಾರರು ಗ್ರಂಥದಲ್ಲಿ ಹೇಳಿದ ದೋಷ ಗ್ರಂಥಕಾರರಿಗೇ ಸಂಬಂಧಿಸಿದ್ದು. ನಮ್ಮ ಟೀಕಾಕೃತ್ಪಾದರು ಮತ್ತೊಂದು ಮಾತು ಹೇಳ್ತಾರೆ, ಪರಂ ಶ್ರದ್ಧಾ ಜಾಡ್ಯಾತ್
ಅಕೃಷಿ ಕೃತಿಮಾಚಾರ್ಯ ವಚಸಿ ಸ್ಖಲನ್ನಪ್ಯೇತಸ್ಮಾತ್ ಜಗತಿ ನಹಿ ನಿಂದ್ಯೋಸ್ಮಿ ವಿದುಷಾಂ. ಆಚಾರ್ಯರ ಮಾತುಗಳಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಸ್ಖಲಿತ್ಯ ಉಂಟಾದರೂ ನಾನು ನಿಂದ್ಯನಲ್ಲ. ಹಾಗಾದರೆ ಆ ದೋಷವಿದೆಯಾ ಶ್ರೀಮದ್ ಟೀಕಾಕೃತ್ಪಾದರಲ್ಲಿ? ನಮಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಿಸ್ಪಷ್ಟ ಮಾರ್ಗವನ್ನು ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನೀಡಿದ್ದಾರೆ. ಶ್ರೀಮದ್ ಭಾವಿ ಸಮೀರರು ನಮಗೆ ಶ್ರೀ ಸ್ವಪ್ನ ವೃಂದಾವನ ಆಖ್ಯಾನದಲ್ಲಿ ನಮಗೆ ನಿರ್ಣಯವನ್ನು ನೀಡಿದ್ದಾರೆ. ಏನು? ಯಾವುದು ಯಾರಲ್ಲಿ ಅನ್ವಯವಾಗ್ತದೆಯೋ ಅದು ಅವರಲ್ಲಿ ಅನ್ವಯವಾಗ್ತದೆ. ಬ್ರಹ್ಮಸೂತ್ರಗಳಲ್ಲಿ ಕಲಿಸಿಕೊಟ್ಟದ್ದೇನು? ಪ್ರಾಣಾಧಿಕರಣದಲ್ಲಿ, ಜ್ಯೋತಿರಧಿಕರಣದಲ್ಲಿ, ಅಂತಸ್ತತ್ವಾಧಿಕರಣದಲ್ಲಿ, ಇದೆಲ್ಲರಲ್ಲಿಯೂ ವೇದವ್ಯಾಸ ದೇವರು ನಮಗೆ ಕಲಿಸಿಕೊಟ್ಟದ್ದೇನು? ಯಾವ ಗುಣಗಳು ಭಗವಂತನಲ್ಲಿ ಮಾತ್ರ ಅನ್ವಯವಾಗ್ತವೆಯೋ ಅವು ಭಗವಂತನಲ್ಲಿ ಅನ್ವಯ. ಮೃದಬ್ರವೀತ್ ದೇವತೆಗಳಿಗೆ ಅನ್ವಯ, ಅಲ್ಲಿ ದೇವತೆಗಳಿದ್ದಾರೆ. ಹಾಗೆ ಯಾವುದು ವಿನಯದ ಮಾತು, ಯಾವುದು ವಾಸ್ತವಿಕ ದೋಷ, ಯಾವ ದೋಷ ಯಾರಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ, ಪ್ರಮಾಣಗಳಿಂದ ನಿರ್ಣಯ ಮಾಡಿಕೊಳ್ತೇವೆ, ಕುತ್ಸಿತ ತರ್ಕಗಳಿಂದಲ್ಲ. ಕುತ್ಸಿತ ತರ್ಕಗಳಿಂದಲ್ಲ. ಇದೆಲ್ಲದರ ಜೊತೆಯಲ್ಲಿ ಮತ್ತೊಂದು ಪ್ರಶ್ನೆ. ಸ್ತೋತ್ರಗಳಲ್ಲಿ ಹೇಳಿದ್ದು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ, ಗ್ರಂಥಗಳಲ್ಲಿ ಹೇಳಿದ್ದು ಗ್ರಂಥಕಾರನಿಗೆ ಸಂಬಂಧಿಸಿದ್ದು. ಸ್ತೋತ್ರ ಬೇರೆ, ಗ್ರಂಥ ಬೇರೆ. ಪ್ರಮಾಣ ಎಲ್ಲಿದೆ? ಶ್ರೀ ವಾದಿರಾಜರು ರುಜುಗಳು ಅನ್ನೋದಕ್ಕೆ ಶ್ರೀಮದಾಚಾರ್ಯರ ವಾಕ್ಯವನ್ನು ಕೊಡ್ರಿ, ಶ್ರೀಮದಾಚಾರ್ಯರು ಹೇಳಿಲ್ಲ ಅದಕ್ಕಾಗಿ ನಾವು ಒಪ್ಪಲ್ಲ ಅನ್ನುವಂತಹ ಇದೇ ಇವರ ದುರ್ವಾದವನ್ನು ಈಗ ಇಟ್ಟುಕೊಂಡು ಶ್ರೀಮದಾಚಾರ್ಯರ ವಾಕ್ಯ ಕೊಡಿ. ಇದಕ್ಕೆ ಸ್ತೋತ್ರ ಬೇರೆ, ಗ್ರಂಥ ಬೇರೆ, ಶ್ರೀಮದಾಚಾರ್ಯರ ವಾಕ್ಯ ಕೊಡಿ. ರಾಜರ ಋಜುತ್ವವನ್ನು ನಿಷೇಧ ಮಾಡಲಿಕ್ಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀರಲ್ಲ, ಈ ಯುಕ್ತಿಗೆ ಪ್ರಮಾಣಗಳನ್ನು ನೀಡಿ. ಪ್ರಮಾಣವಿಲ್ಲದ ಯುಕ್ತಿ ಕುತ್ಸಿತ ಯುಕ್ತಿ ಅಂತ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಸುವ್ಯವಸ್ಥಿತವಾಗಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಬ್ರಹ್ಮಸೂತ್ರಗಳಲ್ಲಿ ಅದು ನಿರ್ಣೀತವಾಗಿದೆ. ಪ್ರಮಾಣ ಕೊಡಿ ಈ ದಿವಸ. ಮಾಹುಲಿ ಆಚಾರ್ಯರು ಆಡಿದ ಮಾತನ್ನು ಮಾಹುಲಿ ಆಚಾರ್ಯರಿಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಮಾಹುಲಿ ಆಚಾರ್ಯರ ವಿದ್ಯಾ ಶಿಷ್ಯರಾದ ಸತ್ಯಾತ್ಮರಿಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಮಾಹುಲಿ ಆಚಾರ್ಯರ ಶಿಷ್ಯ ಪರಂಪರೆಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಗ್ರಂಥಕಾರ ಬದುಕಿರಬೇಕಾದರೆ ಸುಟ್ಟು ಭಸ್ಮವಾಗುವಂತಹ ಗ್ರಂಥವಿದು ಮಾಹುಲಿ ಆಚಾರ್ಯರು ಬರೆದಂತಹ ಗ್ರಂಥ. ಇಂಥ ಗ್ರಂಥಕಾರರು ಭಾರತೀ ದೇವಿಯರಿಂದ ಅಭಿಮನ್ಯಮಾನವಾದಂತಹ ನಮ್ಮ ರಾಜರ ಗ್ರಂಥದ ಬಗ್ಗೆ ಮಾತನಾಡ್ತಾರಂತೆ. ದೇವತೆಗಳು ಭ್ರಮರೈಹಿ ಅಮರೈಷ್ಟಾರ್ಥ್ಯಂ. ದೇವತೆಗಳು ಬಂದು ಯಾವ ಗ್ರಂಥ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆಯೋ, ಯಾವ ಯುಕ್ತಿ ಮಲ್ಲಿಕಾದಿ ಗ್ರಂಥಗಳಿಂದ ದೇವತೆಗಳು ಶಿಕ್ಷಣವನ್ನು ಪಡಿತಾರೆಯೋ ಅಂಥ ಗ್ರಂಥಗಳ ಬಗ್ಗೆ ಸುಟ್ಟು ಭಸ್ಮವಾಗುವ ಗ್ರಂಥ ಬರೆದವರು ಮಾತನಾಡ್ತಾರಂತೆ. ಯಾವ ಗ್ರಂಥಗಳು ಸುರಮಂಡಲೀಷು ಮಹಿತಃ ದೇವತಾ ಸಭೆಗಳಲ್ಲಿ ಪೂಜಿತವಾಗ್ತಾ ಇದೆಯೋ ಅಂಥ ಗ್ರಂಥಗಳ ಬಗ್ಗೆ, ಆ ಗ್ರಂಥಕಾರರ ಬಗ್ಗೆ ತಮ್ಮೆದುರಿಗೆ ಸುಟ್ಟು ತಮ್ಮ ಗ್ರಂಥ ಭಸ್ಮವಾಗ್ತಾ ಇದ್ದರೂ ಸುಮ್ಮನೆ ಕುಳಿತುಕೊಳ್ಳುವವರು ಮಾತನಾಡ್ತಾರಂತೆ. ರಾಜರ ರುಜುತ್ವಕ್ಕೆ ಇವರು ಒಡ್ಡಿರತಕ್ಕಂತಹ ಏನು ವಿರೋಧಗಳಿದೆಯಲ್ಲ, ತರಗೆಲೆಯಂತಹ ವಿರೋಧಗಳಿವು. ಕುತ್ಸಿತವಾದ ಕ್ಷುಲ್ಲಕವಾದ ಆಕ್ಷೇಪಗಳು. ತಾವೇ ನಿಯಮಗಳ ರಚನೆ ಮಾಡ್ತಾರೆ ರುಜುತ್ವದ ವಿರೋಧ ಮಾಡಲಿಕ್ಕೆ. ಈ ನಿಯಮಗಳು ಎಲ್ಲಾದರೂ ಶಾಸ್ತ್ರದಲ್ಲಿ ಉಂಟಾ? ಶಾಸ್ತ್ರದಲ್ಲಿ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ಆಚಾರ್ಯರ ಭಾವಿ ಸಮೀರರ ವಚನಗಳಲ್ಲಿ ಸುಟ್ಟು ಭಸ್ಮವಾಗಿವೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದೇನೆ. ಮಾಹುಲಿ ಆಚಾರ್ಯರು ತತ್ವಜ್ಞಾನ ಕ್ಷೇತ್ರದಲ್ಲಿ ಯಾವ ಪರಿಯ ವಂಚನೆ ಮಾಡಿದ್ದಾರೆ ನೋಡಿ. ಸ್ತೋತ್ರ ಬೇರೆಯಂತೆ, ಗ್ರಂಥ ಬೇರೆಯಂತೆ. ಸ್ತೋತ್ರದಲ್ಲಿ ಹೇಳಿದ್ದು ಸ್ತುತಿಕಾರರಿಗೆ ಸಂಬಂಧಿಸಿದ್ದಲ್ಲವಂತೆ, ಗ್ರಂಥದಲ್ಲಿ ಹೇಳಿದ್ದು ಗ್ರಂಥಕಾರರಿಗೆ ಸಂಬಂಧಿಸಿದ್ದಂತೆ. ಈ ತರಹದ ಪರಮ ಕುತ್ಸಿತವಾದ ಯುಕ್ತಿಗಳಿಂದ ಸಮಾಜದ ದಾರಿಯನ್ನು ಇವರು ತಪ್ಪಿಸಿದ್ದಾರೆ ಅಂತ ಸುಸ್ಥಾಪಿತವಾಗಿ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದೇವೆ ಅಂತ ಹೇಳ್ತಾ, ಈ ಪರಮ ಕ್ಷುಲ್ಲಕವಾದ ಕುತ್ಸಿತವಾದಂತಹ ಈ ಯುಕ್ತಿಯನ್ನು ನಿರಾಕರಣ ಮಾಡಿದಂತಹ ಈ ವಾಕ್ಖಡ್ಗವನ್ನು
ಈ ಖಡ್ಗಕ್ಕೆ ಸಾಮರ್ಥ್ಯ ನೀಡಿದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ, ಶ್ರೀಮದ್ ಚಂದ್ರಿಕಾಚಾರ್ಯರ, ಶ್ರೀಮದ್ ಭಾವಿ ಸಮೀರರ ಆ ಶ್ರೇಷ್ಠವಾದಂತಹ ವಾಕ್ಯಗಳಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.